ಎಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಹಲೋ, ಹೇಳು ಮಂಜರಿ. ನಿಮ್ಗೊಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕು. ಅಯ್ಯ, ಇಷ್ಟು ರಾತ್ರಿನಲ್ಲಿ ಏನಮ್ಮ ಹ್ಯಾಪಿ ನ್ಯೂಸ್ ಇರುತ್ತೆ? ಯಾಕೆ ರಾತ್ರಿ ಹೊತ್ತು ಹ್ಯಾಪಿ ನ್ಯೂಸ್ ಹೇಳ್ಬಾರ್ದಾ? ಸರಿ ಆಯ್ತು, ಅದೇನು ಅಂತ ಹೇಳು. ಸಪ್ತಮಿ ಮತ್ತೆ ಶ್ರೀಮಂತ್ ಮಧ್ಯ 3ನೇ ಮಹಾಯುದ್ಧ ನಡೀತಾ ಇದೆ. ಜಗಳ ಸೂಪರ್ ಆಗಿ ಆಗ್ತಿದ್ಯಂತೆ. ಅಂದ್ರೆ ಸಪ್ತಮಿ ಶ್ರೀಮಂತ್ ಇಬ್ರು ಆರಾಮಾಗಿ ಇದಾರಲ್ಲ, ಆದ್ರೆ ನಾಟಕ ಮಾಡೋ ತರ ಕಾಣಿಸ್ತಿಲ್ವಲ್ಲ ಮಂಜರಿ? ಹಾಗಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಅಲ್ಲಮ್ಮ, ಹಾಗಂತ ನಾನೆಲ್ಲಿ ಹೇಳ್ದೆ? ನೀನ್ ಹೇಳೋ ತರನೇ ಸಪ್ತಮಿ ಹತ್ರ ಏನಾದ್ರೂ ತೊಂದ್ರೆನಾ ಅಂತ ಕೇಳ್ದೆ. ಆದ್ರೆ ಅವಳು ಎಲ್ಲನೂ ಸರಿ ಮಾಡ್ಕೊಂಡು ಹೋಗೋ ತರ ಕಾಣಿಸ್ತಿದ್ದಾಳೆ. ಆ ತರ ನಡೀದೇ ಇರೋ ತರ ನಾವು ನೋಡ್ಕೋಬೇಕು. ಹಾ, ಹೌದು ಹೌದು. ಇವತ್ತು ಆ ಶ್ರೀಮಂತ್ ಮನೆಯಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮ ಅಮ್ಮ ಆ ಶ್ರೀಮಂತ್ ಮನೇಲಿದ್ರು. ಕರಿಯೋ ನೆಪ ಮಾಡ್ಕೊಂಡು ನಾನು ಅಲ್ಲಿಗೆ ಹೋದಾಗ ಶ್ರೀಮಂತು ಆ ಸಪ್ತಮಿ ಹತ್ರ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಜಗಳ ಆಡ್ತಿದ್ದ. ಆದ್ರೆ ಸಪ್ತಮಿ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹಠ ಹಿಡಿತಾ ಇದ್ಲು. ಈ ಜಗಳ ಇವತ್ತು ಕಂಟಿನ್ಯೂ ಆಗಿತ್ತು. ಆಗ ಶ್ರೀಮಂತು ನಿನ್ ಜೊತೆ ಬಾಳೋದೇ ಇಲ್ಲ ಅಂತ ಸಪ್ತಮಿಗೆ ಹೇಳಿ ಮನೆಯಿಂದನೇ ಆಚೆ ಹೋಗ್ತಾ ಇದ್ದ. ಹೌದಾ? ಇಷ್ಟೆಲ್ಲ ಆಯ್ತಾ? ಆ ನಮ್ಮಣ್ಣ ಜಿಪುಣ್ ಕುಮಾರ ನಿನ್ ಜೊತೆ ಬಾಳೋದೇ ಇಲ್ಲ ಅಂತ ಹೇಳಿದ್ನ ಕೇಳಿ ನನ್ ಮನ್ಸಿಗೆ ಅದೆಷ್ಟು ಸಂತೋಷ ಆಯ್ತು ಗೊತ್ತಾ? ನನ್ಗೂ ತುಂಬಾ ಸಂತೋಷ ಆಗ್ತಿದೆ ಮಂಜರಿ. ಸಪ್ತಮಿನೇ ಡಿವೋರ್ಸ್ ಮಾಡೋ ತರ ಆಗ್ಬಿಟ್ರೆ ಆಮೇಲೆ ಇಬ್ರು ಜೀವನದಲ್ಲಿ ಒಂದಾಗಲ್ಲ. ಅಲ್ಲಿಗೆ ನಾವು ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗುತ್ತೆ. ಆದ್ರೂ ಇಷ್ಟು ಬೇಗ ಬೇರೆ ಬೇರೆ ಆಗೋ ಲೆವೆಲಲ್ಲಿ ಮುಂದುವರಿತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಜಗಳಕ್ಕೆ ಏನಾದ್ರೂ ಮಾಡಿ ಪೆಟ್ರೋಲ್ ಸುರಿದು ಇನ್ನೂ ಜಾಸ್ತಿ ಹತ್ತಿ ಉರಿಯೋ ತರ ಮಾಡ್ಬೇಕು. ದಗದಗ ಅಂತ ಉರಿಯೋವಾಗ ಆ ರಿಸಲ್ಟು ನಮ್ ಕಡೆ ಬರೋ ತರ ಮಾಡ್ಕೋಬೇಕು. ನೀನ್ ಬರೀ ಕಾಲ್ಗೆ ಗೆಜ್ಜೆ ಕಟ್ಟು ಸಾಕು, ನಾನು ತಕ್ಕ ತೈ ಅಂತ ಕುಣಿತಾ ಇರೋದೆ, ಸಪ್ತಮಿ ಶ್ರೀಮಂತ್ನ ಕುಣಿಸ್ತಾ ಇರೋದೆ. ನಾಳೆ ಶ್ರೀಮಂತ್ ಮನೇಲಿ ಸಪ್ತಮಿದು ಕೊನೆ ದಿನ ಆಗಿರ್ಬೇಕು. ಅದಕ್ ನೀವೇನ್ ಮಾಡ್ಬೇಕು ಅಂದ್ರೆ ಓಕೆನಾ? ಡಬ್ಬಲ್ ಅಲ್ಲ, ತ್ರಿಬ್ಬಲ್ ಓಕೆ. ನಾಳೆ ಬೆಂಕಿ ಅಲ್ಲ, ಕಾಡ್ಗಿಚ್ಚೆ ಹತ್ಕೋಬೇಕು. ಹಾಗ್ ಮಾಡ್ತೀನಿ, ನೋಡ್ತಿರು. ಹಾ, ನಾಳೆ ಸಪ್ತಮಿ ಶ್ರೀಮಂತ್ ಜೀವನ ಸರ್ವನಾಶ ಆಗುತ್ತೆ. ರೀ, ಹೊರಗಡೆ ಹೋಗ್ಬರಕ್ಕೆ ಇಷ್ಟೊತ್ತು ಬೇಕಾ? ಯಾಕಿಷ್ಟು ಲೇಟು? ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋಗಿದ್ದೆ? ಯಾರು ಮೀಟ್ ಮಾಡಕ್ ಹೋಗಿದ್ದೆ? ಯಾಕೆ ಲೇಟು? ಇದೆಲ್ಲ ಕೇಳೋ ರೈಟ್ಸ್ ನಿಮಗಿಲ್ಲ. ನನಗೆ ರೈಟ್ಸ್ ಇಲ್ವಾ? ಹೌದು, ನಿಮಗೆ ರೈಟ್ಸ್ ಇಲ್ಲ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ. ಇದೆಲ್ಲ ಕೇಳೋದಿಕ್ ನೀವ್ಯಾರು? ನಾನು ಯಾರ? ಹೌದು, ನಿಮ್ನ ಕೇಳ್ತಿರೋದು ನೀವ್ಯಾರು? ನನಗೆ ನೀವೇನಾಗಬೇಕು? ಮೆಲ್ಲಕ್ ಮಾತಾಡಿ, ಕಿರ್ಚಾಡ್ಬಿಡಿ. ಕಿರ್ಚಾಡ್ತೀನಿ, ಕೂಗಾಡ್ತೀನಿ. ಏನಿವಾಗ? ಏನ್ ಮಾಡ್ತೀರಾ? ರೀ, ಹಾಲ್ನಲ್ಲಿ ಮಾವ ಇದ್ದಾರೆ. ನೀವ್ ಕೂಗಾಡ್ತಿರೋದು, ಕಿರ್ಚಾಡ್ತಿರೋದು ಮಾವ ಕೇಳಿಸ್ಕೊಂಡ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ದಯವಿಟ್ಟು ಏನೇ ಮಾತಾಡೋದಿದ್ರು ಮನೆ ಒಳಗ್ ಬಂದು ಮಾತಾಡಿ ಪ್ಲೀಸ್. ಏನೋ ಕಳ್ಸೊಮ್ಮೆ. ಮಾವ. ಸಪ್ತಮಿ, ಏನಾಯ್ತಮ್ಮ? ಮಾವ, ನಿಮ್ ಮಗ ಬಂದ್ರು, ತುಂಬಾ ಕೋಪದಲ್ಲಿದ್ದಾರೆ. ನೀವು ಅವ್ರಿಗೆ ಏನು ಪ್ರಶ್ನೆ ಮಾಡಕ್ ಹೋಗ್ಬಿಡಿ. ಅವ್ರ ಪಾಡಿಗೆ ಅವ್ರನ್ನ ಇರಕ್ ಬಿಟ್ಬಿಡಿ.
ಪ್ಲೀಸ್ ಮಾವ. ಲವ್, ಮಾತಾಡಕ್ಕೆ ಟೈಮ್ ಇಲ್ಲ. ನಾಳೆ ಆಫೀಸಿಗೆ ಬಂದು ಮಾತಾಡ್ತೀನಿ. ಫೋನ್ ಇಡು. ಇವಾಗ ನಿಮ್ಗೆ ಸಂತೋಷನಾ? ನಿಮ್ ಹುಟ್ಟಿರೋ ಮಗ ಈ ಥರ ದಿನ ನೋವು ತಿಂದ್ಕೊಂಡು ಅಲೆ ಮಾರಿ ಥರ ಅಳ್ದಾಡ್ಕೊಂಡು ಜಗಳಾಡ್ಕೊಂಡಿದ್ದಾನೆ. ಬೇರೆ ಎಲ್ಲೂ ಹೋಗಿಲ್ಲ, ಯಾವ ಮನೆನೂ ಮಾಡ್ತಿಲ್ಲ, ಇದೇ ಮನೇಲಿ ಸಾಯ್ತಿದ್ದಾನೆ. ಈ ಖುಷಿ ಆಗ್ತಿರ್ಬೇಕಲ್ವ ನಿಮಗೆ? ಶ್ರೀಮಂತು, ಒಂದು ದೊಡ್ಡ ಗುಂಡಿ ತೋಡಿ ಅಲ್ಲಿ ನಾನು ಜೀವಂತವಾಗಿ ಹುಂತಾಕಿ ಯಾವ ಥರ ಸಾಯ್ತೇನಂತ ನೋಡ್ತಿದ್ದೀರಲ್ಲ, ಹೇಗನ್ನಿಸ್ತಿದೆ? ಸಖತ್ ಮಜಾ ಬರ್ತಿರ್ಬೇಕಲ್ವಾ? ಕೋಪ ಮಾಡ್ಕೋಬಿಡುವ ಶ್ರೀಮಂತು. ಶಂಸಕ್ಕೆ ಆಗ್ದಿರೋಂಥ ತಪ್ಪು ಮಾಡಿ ನನ್ನ ಜೀವನನೇ ಹಾಳು ಮಾಡಿ ಈ ಕೋಪ ಮಾಡ್ಕೋಬೇಡ ಅಂದ್ರೆ ಏನರ್ಥ? ನೋಡ್ ಶ್ರೀಮಂತು, ನಾನು ಮಾಡಿರೋ ತಪ್ಪಿಗೆ ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನೋ, ಆದ್ರೆ ಬೇರೆ ಮನೆ ಮಾಡೋ ವಿಚಾರದಲ್ಲಿ ನಾನು ಹಿಂಗೆ ಅಡ್ಡಿ ಮಾಡಿದೆ ಅಂತ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಪ್ತಮಿ ಹಿಂಸೆ ಕೊಡಬೇಡುವೋ. ಒಂದು ಸ್ವಲ್ಪ ದಿನ ಅಷ್ಟೇ, ಹೇಗಾದ್ರೂ ಮಾಡಿ ಸಪ್ತಮಿನ ಈ ವಿಚಾರದಲ್ಲಿ ಬೇರೆ ಮನೆ ಮಾಡೋಕ್ಕೆ ಒಪ್ಪಿಸ್ತೀನಿ ನಾನು. ಆಗ ನೀನು ಸಪ್ತಮಿ ನೆಮ್ಮದಿಯಾಗಿರ್ಬೋದು. ಸಾಕಪ್ಪ ನಿಮ್ಮ ನಾಟಕ. ನನಗೂ ಇದೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಜೀವನದಲ್ಲಿ ಯಾವತ್ತೂ ನೆಮ್ಮದಿಯಾಗಿ ಬದುಕಲೇಬಾರ್ದು ಅನ್ನೋ ಥರ ಮಾಡಿ ಆಮೇಲೆ ಈ ಥರ ದೊಡ್ಡದಾಗಿ ಮಾತಾಡೋದೆಲ್ಲ ಬೇಡ. ಚೆನ್ನಾಗಿದೆ ಬಿಡಿ ನಿಮ್ಮ ಮಾತನ್ನು. ನನ್ನ ಜೀವನ ಹಾಳು ಮಾಡಿ ಆಯ್ತಲ್ಲ, ಹೋಗಿ ಇನ್ನೇನು ನೆಮ್ಮದಿಯಾಗಿ ಚೆನ್ನಾಗಿ ಮಲ್ಕೋಗಿ. ಹೋಗಿ ಏನು ನೋಡ್ತೀರಾ? ಹೋಗಿ ಮಲ್ಕೊಳ್ಳಿ. ರಾಧಾ, ಈ ಮಾತು ಕೇಳಿಸ್ಕೊಳ್ಳೋದಕ್ಕ ನಾನು ಇನ್ನೂ ಬದುಕಿರೋದು. ನಿನ್ನ ಬದಲು ನಾನೇ ಸತ್ತೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ರಾಧಾ. ಈ ಸಂಕಟ, ಈ ನೋವು, ಈ ದುಃಖ ಇದೆಲ್ಲ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ರಾಧಾ, ನೋಡಕ್ ಆಗ್ತಿಲ್ಲ. ರಾಧಾ, ಆದಷ್ಟು ಬೇಗ